₹4 ಸಿಗುತ್ತೆ 20 ಲೀಟರ್ ನೀರು. ಕಾರ್ಡ್ ಪಂಚ್ ಮಾಡಿದ್ರೆ ಸಿಗುತ್ತೆ ಕ್ಲೀನ್ ವಾಟರ್. ಜನರ ದಾಹ ನೀಗಿಸಿದ್ದಾರೆ ಆಲಗೂರು ಯುವಕರು. ಇದೇ ಈ ಹೊತ್ತಿನ ವಿಶೇಷ ಎನಿ ಟೈಮ್ ವಾಟರ್. ಶುದ್ಧ ಕುಡಿಯೋ ನೀರಿಗೆ ಜನ ಬೇಸಿಗೆನಲ್ಲಿ ಪರಿತಪಿಸೋದು ಸರ್ವೇ ಸಾಮಾನ್ಯ. ನೀರಿನ ಸಮಸ್ಯೆ ಬಂದಾಗೆಲ್ಲ ಜನ ಪ್ರತಿಭಟನೆಗಿಳಿತಾರೆ ಹೊರತು ಹೇಗಾದರೂ ಮಾಡಿ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡೋದೇ ಕಡಿಮೆ. ಆದರೆ ಜಮಖಂಡಿಯ ಗ್ರಾಮವೊಂದರಲ್ಲಿ ಜನ ವಿಭಿನ್ನವಾಗಿ ಯೋಚಿಸಿದರು. ಕೆಲ ಪ್ರಜ್ಞಾವಂತರ ಪರಿಶ್ರಮದಿಂದ ಜನ 24 ಗಂಟೆ ಶುದ್ಧ ಕುಡಿಯುವ ನೀರನ್ನು ಪಡಿತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಒಂದೊಂದು ಕಾರ್ಡ್. ಸರತಿ ಸಾಲು ನೋಡಿದ್ರೆ ಇಷ್ಟು ಬೇಗ ಇವರಿಗೆ ಹಣ ಸಿಗಲ್ವೇನೋ ಅನ್ಸುತ್ತಲ್ವಾ? ಹಾಗಂತ ಕೇಳ್ಬಿಡ್ಬೇಡಿ ಸ್ವಾಮಿ, ಯಾಕಂದ್ರೆ ಇವರೆಲ್ಲ ಹಣ ಪಡೆಯೋಕೆ ನಿಂತಿಲ್ಲ, ಬದಲಾಗಿ ನೀರ್ ಹಿಡಿಯೋಕೆ ನಿಂತಿದ್ದಾರೆ. ಆಶ್ಚರ್ಯ ಆಯ್ತಾ? ಇಲ್ಲಿ ನೋಡಿ, ಇವರ ಕೈಯಲ್ಲಿರೋ ಕೊಡ, ಕ್ಯಾನ್ಗಳನ್ನ, ಜೊತೆಗೆ ಕಾರ್ಡನ್ನ. ಇದು ಎಟಿಎಂ ಕಾರ್ಡ್ ಮಾದರಿಯ ATW ಕಾರ್ಡ್. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಕೂರು ಗ್ರಾಮದಲ್ಲಿ ಕಳೆದ 1 ವರ್ಷದಿಂದ ಇಂಥದೊಂದು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಆರಂಭ ಆಗಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಈ ನೂತನ ವ್ಯವಸ್ಥೆಯನ್ನ ಆರಂಭಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಕೂರು ಗ್ರಾಮದ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಈ ಯೋಜನೆ ಆರಂಭಿಸಿದೆ. ಸಂಸ್ಥೆಯ 12 ಸದಸ್ಯರು ತಲಾ ₹1 ಲಕ್ಷಂತೆ ಒಟ್ಟು ₹12 ಲಕ್ಷ ಹಾಕಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯೋ ನೀರನ್ನ ನೀಡಲು ನಿರ್ಧರಿಸಿದ್ರು. ಅದರಂತೆ ಕಾರ್ಯರೂಪಕ್ಕೆ ಬಂದ ಯೋಜನೆ ನಿಜಕ್ಕೂ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ನಾವಾಗೆ ಒಂದು 8 ಜನ ಒಂದು ಪ್ರಜ್ಞಾವಂತ ನಾಗರಿಕ ಕೂಡಿ ಒಂದು 11 ಜನ ಕೂಡಿ ನಾವು ಈ ರೀತಿ ಯಾಕೆ ಮಾಡಬಾರ್ದು, ಒಂದು RO ಯಾಕೆ ಮಾಡಬಾರ್ದು, ಶುದ್ಧ ನೀರು ಯಾಕೆ ಕೊಡಬಾರ್ದು, ನಾವು ಒಂದು ಯೋಚನೆ ಬತ್ತ. ಎಲ್ಲರೂ ₹1 ಲಕ್ಷ ಹಾಕೋಣ, ₹12 ಲಕ್ಷ ಆಕತ್ತೆ. ಒಂದು ಹೈಟೆಕ್ ಆಗಿ ಒಂದು ರಾಜ್ಯದಾಗ ಹೈಟೆಕ್ ಆಗಿ ಮಾಡೋಣ ಅಂತಂದೆವು. ಇದ್ರ ಬಗ್ಗೆ ನಾವು ಮಾಹಿತಿ ಕಲಿಯಾಕೆ ನೆಟ್ನಾಗ ಮಾಹಿತಿ ಕಲಿಯಾಕಿರ ನಮಗೊಂದು ಹೈದರಾಬಾದಾಗ ಒಂದು ಇದು ಸಿಗ್ತೀವಿ ಫ್ಯಾಕ್ಟ್ರಿ. ಇದ್ರ ಬಗ್ಗೆ ಅವ್ರ ಕಡೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಎಲ್ಲ ನಾವು ಸೆಟ್ ಮಾಡ್ತೀವಿ. ಈ ರೀತಿ ಒಂದು ಸಮಾಜ ಉಪಯೋಗಿ ಕೆಲಸ ಮಾಡ್ತೀರಂದ್ರೆ ನಾವು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಅವ್ರು ನಮ್ಮನ್ನು ಕರೆಸಿ ಒಂದು ಸ್ವಲ್ಪ ನಮ್ಗೆ ಎಲ್ಲ ಥರದಿಂದ ಹೆಲ್ಪ್ ಮಾಡ್ರಿ ಅವರು. ಆಲಕೂರು ಗ್ರಾಮದ ಸಮೀಪವೇ ಕೃಷ್ಣಾ ನದಿ ಹರಿತಿದೆ. ಆದರೂ ಗ್ರಾಮದಲ್ಲಿ ಶುದ್ಧ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಿತ್ತು. ಅದರಲ್ಲೂ ವರ್ಷದ 4 ತಿಂಗಳು ನದಿ ಬತ್ತಿ ಬರಿದಾದ್ರಂತೂ ಜನರ ಪಾಡು ದೇವರಿಗೆ ಪ್ರೀತಿ ಅನ್ನುವಂತಿತ್ತು. ಇದು ಈ ಸಂಸ್ಥೆಯ ಯುವಕರನ್ನ ಬಡಿದೆಬ್ಬಿಸಿತು. ಇಂಥದ್ದೊಂದು ಸಂಸ್ಥೆ ಹುಟ್ಟುಹಾಕಲು ಕಾರಣೀಭೂತವಾಯಿತು. ಹೈದರಾಬಾದ್ ಮೂಲದ ಇನ್ನೋವೇಟಿವ್ ಆಕ್ವಾ ಸಿಸ್ಟಮ್ ಸಂಸ್ಥೆಯಿಂದ ಅಗತ್ಯ ಪರಿಕರಗಳನ್ನು ತಂದು ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಲಾಯಿತು. ನಂತರ ಈ ATM ಮಾದರಿಯ ATW ಕಾರ್ಡ್ ಅನ್ನ ಕೂಡ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಳಕೆಗೆ ತಂದ್ರು. ತನ್ನ ಶೀರ್ಷಿಕೆಯಂತೆ ಕಾರ್ಡ್ನಿಂದ ಆಲ್ ಟೈಮ್ ವಾಟರ್ ಪಡಿಬಹುದು. ATW ಕಾರ್ಡ್ಗೆ ₹10 ಹಿಡಿದು ₹100, ₹200ವರೆಗೂ ರೀಚಾರ್ಜ್ ಮಾಡಿಸಬಹುದು. ರೀಚಾರ್ಜ್ ಮಾಡಿಸಿದ ನಂತರ ನಿರಂತರವಾಗಿ ಹೀಗೆ ನೀರು ಪಡೆಯುತ್ತಾ ಹೋಗಬಹುದು. ಒಮ್ಮೆ ಕಾರ್ಡ್ ಹಾಕಿದ್ರೆ 20 ಲೀಟರ್ ನೀರು ಬರುತ್ತೆ. ಪ್ರತಿಯಾಗಿ ₹4 ಕಟ್ ಆಗುತ್ತೆ. ಅಂದಾಜು 500 ಜನರಿಗೆ ಈಗಾಗಲೇ ಕಾರ್ಡ್ ವಿತರಿಸಿದ್ದು ಅವರೆಲ್ಲ ಇದರ ಪ್ರಯೋಜನ ಪಡೆದುಕೊಳ್ತಿದ್ದಾರೆ. ಕರ್ನಾಟಕದಾಗ ನಾವು ಹೊಸದಾಗಿ ATW ಎನಿ ಟೈಮ್ ವಾಟರ್ ಅಂತ ಹೇಳಿ ನಾವು ಒಂದು ಕಾರ್ಡ್ ಸಿಸ್ಟಮ್ ಮಾಡ್ಬೇಕಂತೇಳಿ ಸಂಸ್ಥೆಯವರು ಎಲ್ಲರೂ ಕೂಡ ವಿಚಾರ ಮಾಡಿದ್ವಿ ನಾವು. ಆಮೇಲೆ ಅಲ್ಲಿ 2 ಆಪ್ಷನ್ ಕೊಟ್ಟಿದ್ರು ನಮ್ಗೆ. ಕಾಯಿನ್ ಬಾಕ್ಸ್ ಒಂದು, ATW ಕಾರ್ಡ್ ಒಂದು, ಈ ಥರ ಐತಿ. ನಿಮ್ಗೆ ಹೆಂಗೆ ಅನುಕೂಲ ಆಕೈತೆ ಯಾಕೆಂದ್ರೆ ಇದೊಂದು ₹20,000 ದುಡ್ಡು ಜಾಸ್ತಿ ಆದ್ರೂ ಸಹಿತ ಕಾರ್ಡಿಂದ ಸಿಸ್ಟಮ್ ಅನುಕೂಲ ಆಕೈತಿ. ಯಾಕಂದ್ರೆ ಕಾಯಿನ್ ಬಾಕ್ಸ್ನಾಗ ಕಾಯಿನಿಂದ ಸಮಸ್ಯೆ ಒಂದಾಗೈತಿ. ಆಮೇಲೆ ಈ ಯಾರೋ ಕಿಡಿಗೇಡಿಗಳು ವಯಸ್ಸರು ಹಾಕೋದು, ಅಂಥವು ಮಣ್ಣು ಹಾಕೋದು, ಕಲ್ಲು ಹಾಕೋದು, ಈ ಥರ ಸಮಸ್ಯೆ ಆಕೈತಿ. ಮತ್ತು ಪ್ರತಿಯೊಬ್ಬಲ್ಲಿ ಒಂದು ಸ್ವಲ್ಪ ಅವ್ಯವಹಾರ ಆಗೋಕ್ಕೆ ಒಂದು ಸ್ವಲ್ಪ ಅವಕಾಶ ಆಕೈತೆ ಅಂತ ಹೇಳಿ ತಿಳಿದ ಕಾರ್ಡ್ ನಮ್ಗೆ ಕೆಲವೊಂದು ಸಾಮರ್ಥ್ಯದ ₹50 ಕಾರ್ಡ್ ಕೊಟ್ಟರು ಸಹಿತ ಅವ್ರಿಗೆ ಜನ ಬೇಕಾದಷ್ಟು ರಿಚಾರ್ಜ್ ಮಾಡಿಸ್ಕೋತಾರೆ. ಅವರು ರಿಚಾರ್ಜ್ ಮಾಡಿಸ್ಕೊಂಡು ಎನಿ ಟೈಮ್ ವಾಟರ್ ಅವ್ರು ಯಾವ ಬೇಕಾದಾಗ ನೀರು ಸಿಗ್ತೈತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗೈತಿ. ಅದನ್ನ ಮಾಡಿದಕ್ಕೆ ನಮಗೂ ಸಕ್ಸಸ್ ಅಂತೇಳಿ ಅನಿಸುತ್ತೆ. ಕಾರ್ಡ್ ಬಳಕೆಯಿಂದ ಜನರಿಗೆ ಯಾವಾಗ ಬೇಕೋ ಆವಾಗ ನೀರು ಸಿಗ್ತಿದೆ. 24 ಗಂಟೆಗಳ ನಿರಂತರ ಶುದ್ಧ ಕುಡಿಯೋ ನೀರನ್ನ ಪಡೆಯೋ ಜನ ATW ಕಾರ್ಡ್ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಆಲಗೂರು ಗ್ರಾಮದ ಯುವಕರು
ಹೆಸರಿನಲ್ಲಿ ಸಂಸ್ಥೆಯನ್ನಷ್ಟೇ ಆರಂಭಿಸದೆ ಅವರ ಆದರ್ಶಗಳನ್ನು ಕೂಡ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಬಡತನದಲ್ಲಿರೋ ಅದೆಷ್ಟೋ ಮಕ್ಕಳಿಗೆ ಈ ಶುದ್ಧ ಕುಡಿಯೋ ನೀರು ಸಿಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ಸಂಸ್ಥೆಯು ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳಿಗೆ, ಆರೋಗ್ಯ ಇಲಾಖೆಯ 108 ಸಿಬ್ಬಂದಿ ವರ್ಗಕ್ಕೆ, ವಿವಿಧ ಸೇವಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ, ವಿವಿಧ ಗುಡಿ ಗುಂಡಾರ ದೇವಾಲಯಗಳಿಗೆ ಮತ್ತು ಇದೇ ಮಾರ್ಗದಲ್ಲಿ ಚಲಿಸೋ ಕೆಎಸ್ಆರ್ಟಿಸಿ ಬಸ್ಗಳಿಗೂ ಉಚಿತವಾಗಿ ಶುದ್ಧ ಕುಡಿಯೋ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಇದಿಷ್ಟೇ ಅಲ್ಲ, ಇದಕ್ಕೆ ಜಪಾನ್ ಮಾದರಿಯ ತಂತ್ರಜ್ಞಾನ ಅಳವಡಿಸಲು ಉದ್ದೇಶಿಸಿದ್ದು ಸರ್ಕಾರ ತಮ್ಮೊಂದಿಗೆ ಕೈ ಜೋಡಿಸಬೇಕು. ಒಂದೊಮ್ಮೆ ಕೈ ಜೋಡಿಸಿದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೀರು ನೀಡಿ ನಂತರ ಸಾರ್ವಜನಿಕರಿಗೂ 2 ರೂಪಾಯಿಗೆ 20 ಲೀಟರ್ ಕೊಡೋ ಯೋಜನೆ ನಮ್ಮ ಮುಂದಿದೆ ಅಂತ ಸಂಸ್ಥೆಯ ಸದಸ್ಯರು ಹೇಳ್ತಾರೆ. ನಾವು 10 ಕಿಲೋಮೀಟರ್ ಮೇಲೆ ಹೋಗಿ ನೀರು ತರಬೇಕಾಗಿತ್ತು. ಅದು ಇಲ್ಲದ್ರೆ ಒಳ್ಳೆ ನೀರಂತೂ ಹೋಗಿಬಿಡ್ತಿದ್ದು, ಇಲ್ಲಾಂದ್ರೆ ಸರಿ ಇರ್ತಿದ್ದಿಲ್ಲ ನೀರು ರೀ. ಒಂದು ನಮೂನಿ ಮಲೇರಿಯಾ ಅದು ಇದು ಹಿಂಗೆಲ್ಲ ಹಾಕಿದ್ವು ರೀ. ಇದು ಶುದ್ಧೀಕರಣ ನೀರೇನು ಮಾಡ್ಯಾರಲ್ಲ, ಅಂದಿನಿಂದ ನಮ್ಗೆ ಅಷ್ಟು ಸ್ವಲ್ಪ ಅನುಕೂಲ ಆಗೈತಿ ಜಾಸ್ತಿ. ಮತ್ತು ಹಿಂಗೆ ಮಾಡೋದ್ರಿಂದ ಊರಾಗ ಎಲ್ಲರಿಗೂ ಸ್ವಲ್ಪ ಇದಕ್ಕೆ ದವಾಖಾನೆಗೆ ಇದು ಹೋಗೋದು ಕಡಿಮೆ ಆಗೈತಿ ರೀ. ಇದರಿಂದ ನೀರು ಅನುಕೂಲ ಊರಾಗ ಒಳ್ಳೆ ಇದು ಐತಿ. ಇದರಿಂದ ಊರಾನ ಎಲ್ಲ ಪ್ರತಿಯೊಬ್ಬರಿಗೆ ಅನುಕೂಲ ಐತೆ. ಅಂದಾಜು ನಾವು ಈಗ 5,000 ಜನನ ಪರ್ಮನೆಂಟ್ ಮೆಂಬರ್ ಮಾಡ್ಕೊಂಡಿವು. ಎಲ್ಲರಿಗೆ 80 ಕಾರ್ಡ್ ಕೊಟ್ಟಿವು. ಎಲ್ಲರೂ ಡೈಲಿ ತಮಗೆ ಎಷ್ಟು ಅವಶ್ಯಕತೆ ಐತಿ 20 ಲೀಟ್ರು 40 ಲೀಟ್ರು 60 ಲೀಟ್ರು ಎಷ್ಟು ನೀರು ಬೇಕಾದ್ ಬಂದು ಡೈಲಿ ಬಂದು ಒಯ್ತಾರೆ. ಇದರಿಂದ ನಮಗೊಂದು ಮಾಡಿದ ತೃಪ್ತಿ ನಮಗೈತಿ. ಆ ಜನಕ್ಕೆ ಏನಂತ ಒಳ್ಳೆ ನೀರು ಸಿಕ್ಕಿದ ತೃಪ್ತಿ ಅವ್ರಿಗೈತಿ. ಟೋಟ್ಲಿ ಯಾವ ಸರ್ಕಾರ ಮಾಡೋಕ್ಕಾಗಿದ್ದಿಲ್ಲ, ಏನೂ ಮಾಡೋಕ್ಕಾಗಿದ್ದಿಲ್ಲ. ಫಸ್ಟ್ ಟೈಮ್ ನಾವು ಕರ್ನಾಟಕದೊಳಗೆ ಫಸ್ಟ್ ಟೈಮ್ ನಮ್ಗೆ ATW ಸ್ಟಾರ್ಟ್ ಮಾಡಿದ್ವಿ. ನಾವು ಕರ್ನಾಟಕದೊಳಗೆ ಫಸ್ಟ್ ಟೈಮ್ ಮಾಡಿದ್ವಿ. ಇನ್ನು ಆಲ್ಗೂರು ಸುತ್ತಲೂ ಜೌಳ ಭೂಮಿಯಾಗಿರೋದ್ರಿಂದ ಬೋರ್ವೆಲ್ ಹಾಕ್ಸಿದ್ರೂ ಕುಡಿಯಲು ಯೋಗ್ಯವಲ್ಲದ ನೀರು ಬರುತ್ತೆ. ಮೇಲಾಗಿ ನದಿಯಲ್ಲಿ ಕಲುಷಿತ ನೀರೇ ಬರುತ್ತೆ. ಹೀಗಾಗಿ ಜನರಿಗೆ ಕುಡಿಯೋದಕ್ಕೆ ಯೋಗ್ಯ ನೀರು ಸಿಗದೆ ಪರದಾಡಿ ರೋಗ ರುಜಿನಗಳಿಗೆ ತುತ್ತಾಗ್ತಿದ್ರು. ಈ ಕಾರಣದಿಂದ ಬೇಸತ್ತ ಯುವ ಸಮುದಾಯ ಈ ಸಂಸ್ಥೆಯನ್ನ ಕಟ್ಟಿ ಶುದ್ಧ ಕುಡಿಯೋ ನೀರು ವ್ಯವಸ್ಥೆಯನ್ನ ಕಲ್ಪಿಸಿದೆ. ಜೊತೆಗೆ ಇನ್ನಷ್ಟು ಕಲುಷಿತವಾಗಿರೋ ನೀರನ್ನ ಶುದ್ಧೀಕರಣಗೊಳಿಸುವಂತ ಜಪಾನ್ ಮೂಲದ ತಂತ್ರಜ್ಞಾನವೊಂದನ್ನ ಮುಂದಿನ ವರ್ಷ ಅಳವಡಿಸುವಂತ ಯೋಜನೆಯನ್ನ ಈ ಸಂಸ್ಥೆ ಹೊಂದಿದ್ದು ಸರ್ಕಾರ ತಮ್ಮ ಕೆಲಸಕ್ಕೆ ಕೈ ಜೋಡಿಸಬೇಕಿದೆ ಅಂತಾರೆ ಸ್ಥಳೀಯರು. ಸರ್, ನಮ್ಮ ಗ್ರಾಮದಾಗ ರೀ ಕೃಷ್ಣಾ ನದಿಗೆ ನೀರು ಹೋಗ್ತಿರ್ತಾವ್ರಿ ಸರ್. ಬೇಸಿಗೆ ಒಳಗೆ 3-4 ತಿಂಗಳ ನೀರು ಇರಲ್ಲ ಸರ್. 3-4 ತಿಂಗಳ ನೀರು ಇಲ್ಲದಿರೋ ಅಂದ್ರೆ ರೀ ಸರ್, ನಮ್ಮಲ್ಲಿ ಬೋರ್ ಹಾಕ್ಸಿದ್ರು ಬೋರಿಗೆ ನೀರು ಸರಿ ಬೀಳಲ್ಲ ರೀ. ಸೋಳು ಬೀಳ್ತಾವ್ರಿ, ಉಪ್ಪು ಬೀಳ್ತಾವ್ರಿ. ಇಲ್ಲಿ ನಮ್ಮ ನೀರಿನ ಮಟ್ಟ ಗುಣಮಟ್ಟ ಹಂಗೈತ್ರಿ ಸರ್ ಇಲ್ಲಿ ನಮ್ಮ ಗ್ರಾಮದಾಗ ರೀ. ಹಾಗಾಗಿ ನಮ್ಮಲ್ಲಿ 3-4 ತಿಂಗಳ ನಾವು ನೀರು ತರಬೇಕಾದ್ರೆ ಕುಡಿಯೋ ನೀರು ರೀ ಬೇರೆ ಕಡೆ ಹೋಗಿ ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ದೂರ ಹೋಗ್ಬೇಕು ಸರ್. 10-12 ಕಿಲೋಮೀಟ್ರ್ ದೂರ ನೀರು ಹೋಗಿ ತರಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಭಾಳ ತೊಂದರೆ ಆಕೈತ್ರಿ ಸರ್. ಈಗ ಇಲ್ಲಿದ್ದಿಲ್ಲೇ ಐತ್ರಿ ಸರ, ಇಲ್ಲಿದಿಂದ ಬಂದು 10 ನಿಮಿಷನಾಗ ಬಂದು ತೊಗೊಂಡು ಹೋಗ್ಬೋದು ಸರ್. ಇದು ನೀರಿಂದ ಕುಡಿಯೋ ನೀರಿಂದ ಇದು ATM ಸಿಸ್ಟಮ್ ಅಲ್ಲಿ ಒಟ್ಟು ನಮ್ಮ ಸಂಸ್ಥೆಯವ್ರು ಮಾಡಿದೊಂದು ನಮ್ಮ ಊರಿನ ಗ್ರಾಮದ ಎಲ್ಲ ಜನರಿಗೆ ಒಳ್ಳೇದಾಗೈತೆ. ಒಟ್ಟಿನಲ್ಲಿ ATW ಕಾರ್ಡ್ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಆರಂಭಿಸಿರೋ ಶುದ್ಧ ಕುಡಿಯೋ ನೀರಿನ ಯೋಜನೆ ನಿಜಕ್ಕೂ ಅಚ್ಚರಿ ಪಡುವಂತದ್ದು. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಕಾರ್ಯಕ್ಕೆ ಸರ್ಕಾರ ಕೈ ಜೋಡಿಸುವಂತಾಗ್ಲಿ ಅನ್ನೋದೇ ಎಲ್ಲರ ಹಾರೈಕೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಿಗಿ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.